ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನೀವು ಈ ರೀತಿ ತಪ್ಪಾಗಿ ಮನಿ ಪ್ಲಾಂಟ್ ಇಟ್ಟಿದ್ದೀರಾ? ಅದಕ್ಕೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆ ಆಗ್ತಾ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಮನಿ ಪ್ಲಾಂಟ್ ಇಡೋದ್ರಿಂದ ತುಂಬಾನೇ ಲಾಭ ಇದೆ. ಇದರಿಂದ ಸಂಪತ್ತು ಸಮೃದ್ಧಿ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನ ಮನೆಯಲ್ಲಿಡೋದು ತುಂಬಾನೇ ಶುಭ ಅಂತಾನು ಹೇಳ್ತಾರೆ. ಮನಿ ಪ್ಲಾಂಟ್ ಬಗ್ಗೆ ಹಲವಾರು ಮಹತ್ವದ ಮಾಹಿತಿಗಳನ್ನು ಕೂಡ ನೀವು ಈಗಾಗಲೇ ಕೇಳಿರಬಹುದು. ಮನಿ ಪ್ಲಾಂಟ್ ಎಲ್ಲಿರುತ್ತೋ ಅಲ್ಲಿ ಹಣ ಹರಿದು ಬರುತ್ತೆ ಅನ್ನೋ ನಂಬಿಕೆ ಇದೆ. ಮನಿ ಪ್ಲಾಂಟ್ ಅಲ್ಲಿ ಧನದ ದೇವತೆ ಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾರು ತಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಸರಿಯಾಗಿ ಆರೈಕೆ ಮಾಡ್ತಾರೋ ಅವರ ಮನೆಯಲ್ಲಿ ಯಾವತ್ತೂ ಹಣದ ಕೊರತೆ ಉಂಟಾಗೋದೇ ಇಲ್ಲ. ಮನಿ ಪ್ಲಾಂಟ್ನಿಂದ ಏನೆಲ್ಲ ಅದ್ಭುತ ಪ್ರಯೋಜನಗಳಿವೆ ಅನ್ನೋದನ್ನ ಹಾಗೂ ಮನಿ ಪ್ಲಾಂಟ್ಗೆ ಯಾವ ರೀತಿಯ ನೀರನ್ನ ಬಳಕೆ ಮಾಡಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲನೇದಾಗಿ, ಯಾವತ್ತೂ ಮನಿ ಪ್ಲಾಂಟ್ ಅನ್ನ ದುಡ್ಡು ಕೊಟ್ಟು ಖರೀದಿ ಮಾಡಬಾರ್ದಂತೆ. ಇದನ್ನ ಇನ್ನೊಬ್ಬರ ಮನೆಯಿಂದ ಕದ್ದು ತರಬೇಕು ಅನ್ನೋ ನಂಬಿಕೆ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜಾನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ. ನಾವು ಮಾತ್ರ ಈ ಸಲಹೆ ಕೊಡೋದಿಲ್ಲ. ಕದಿಯೋದು ತಪ್ಪು. ಹಾಗಾಗಿ ಮನಿ ಪ್ಲಾಂಟ್ ಅನ್ನ ನೀವು ಖರೀದಿ ಮಾಡಿ ತನ್ನಿ. ಅಷ್ಟೇ ಅಲ್ಲ, ಮನಿ ಪ್ಲಾಂಟ್ ಗಿಡ ಖರೀದಿಸಿ ತರುವಾಗ ಹಳದಿ ಎಲೆಗಳುಳ್ಳ ಗಿಡವನ್ನ ಖಂಡಿತವಾಗಿಯೂ ತರಬೇಡಿ. ಬದಲಾಗಿ ಹಸಿರು ಹಸಿರಾಗಿರುವ ಗಿಡವನ್ನೇ ಆರಿಸ್ಕೊಂಡು ಮನೆಗೆ ತನ್ನಿ. ಇನ್ನು ಮನೆಗೆ ತಂದ ತಕ್ಷಣ ಗಿಡವನ್ನ ಒಂದು ಲೋಟದಲ್ಲೋ ಪಾತ್ರೆಯಲ್ಲೋ ನೀರು ಹಾಕಿಡಿ. ಇದರಿಂದ ಕೆಲವೇ ದಿನಗಳಲ್ಲಿ ಮನಿ ಪ್ಲಾಂಟ್ಗೆ ಬೇರ್ ಬರುತ್ತೆ. ಆಮೇಲೆ ಅದನ್ನ ನೀವು ಪಾಟ್ನಲ್ಲೋ ಅಥವಾ ಬಾಟಲಿಯಲ್ಲೋ ನೆಡಬಹುದು. ಇನ್ನು ಮನಿ ಪ್ಲಾಂಟ್ನ ಬೇರು ಎಲ್ರಿಗೂ ಕಾಣುವಂತೆ ಇಡಬಾರದು. ಹೌದು, ಮನಿ ಪ್ಲಾಂಟ್ ಬೇರು ಎಲ್ರಿಗೂ ಕಂಡ್ರೆ ಅದರಿಂದ ನಿಮ್ಮ ಮನೆಗೆ ಹರಿದು ಬರುವ ಶಕ್ತಿ ಕಡಿಮೆಯಾಗುತ್ತೆ. ಹಾಗಾಗಿ ನೀವು ಒಂದು ಗಾಜಿನ ಬಾಟ್ಲಿಯಲ್ಲಿ ಮನಿ ಪ್ಲಾಂಟ್ ಹಾಕಿಟ್ರೆ ಆ ಬಾಟಲಿಗೆ ಒಂದು ಕೆಂಪು ಬಣ್ಣದ ದಾರವನ್ನ ಸುತ್ತಿ. ಇದರಿಂದ ಮನಿ ಪ್ಲಾಂಟ್ನ ಶಕ್ತಿ ಮತ್ತಷ್ಟು ಹೆಚ್ಚುತ್ತೆ. ಇದರಿಂದ ಮನೆಯಲ್ಲೂ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ನೀವು ಮನೆಯಲ್ಲಿ ಮನಿ ಪ್ಲಾಂಟ್ ಸಸ್ಯವನ್ನ ತಪ್ಪು ದಿಕ್ಕಲ್ಲಿ ನೆಟ್ರೆ ಅದು ನಿಮಗೆ ಒಳ್ಳೆಯದರ ಬದಲು ಕೆಟ್ಟ ಫಲಿತಾಂಶಗಳನ್ನ ನೀಡುತ್ತೆ. ಮನಿ ಪ್ಲಾಂಟ್ ಅನ್ನ ಎಂದಿಗೂ ಈಶಾನ್ಯ ದಿಕ್ಕಲ್ಲಿ ಇಡಬಾರದು. ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬದಲಾಗಿ ನೀವದನ್ನ ಆಗ್ನೇಯ ದಿಕ್ಕಲ್ಲಿ ಇರಿಸಬಹುದು. ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಮನೆಯಲ್ಲಿರುವ ಮನಿ ಪ್ಲಾಂಟ್ ಗಿಡವನ್ನ ತಪ್ಪಿಯೂ ಯಾರಿಗೂ ಉಡುಗೊರೆಯಾಗಿ ನೀಡಬೇಡಿ. ಇದರಿಂದ ನಿಮ್ಮ ಬಳಿ ಇರುವಂತಹ ಹಣ ಸಂಪತ್ತು ನಷ್ಟವಾಗುತ್ತೆ. ಯಾರಿಗಾದ್ರೂ ಕೊಡ್ಲೇಬೇಕು ಅಂತಿದ್ರೆ ನರ್ಸರಿಯಿಂದ ಖರೀದಿಸಿ ಅವ್ರಿಗೆ ನೀಡಿ. ಆದ್ರೆ ತಪ್ಪಿಯೂ ನಿಮ್ಮ ಮನೆಯಲ್ಲಿ ನೆಟ್ಟಿರೋ ಗಿಡವನ್ನ ಕೊಡಬೇಡಿ. ಮನೆಯ ಮುಖ್ಯ ದ್ವಾರದಲ್ಲಿ ಮನಿ ಪ್ಲಾಂಟ್ ನೆಡೋದು ತುಂಬಾನೇ ಒಳ್ಳೆಯದು. ಆದ್ರೆ ಮನೆಯೊಳಗಡೆ ಮನಿ ಪ್ಲಾಂಟ್ಗಳನ್ನ ನೆಡೋದು ಯಾವಾಗ್ಲೂ ಶುಭ ಅನ್ನೋ ನಂಬಿಕೆ ವಾಸ್ತುಶಾಸ್ತ್ರದಲ್ಲಿದೆ. ನೀವು ಗಾಜಿನ ಬಾಟ್ಲಿಯಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ರೆ ಅದರ ನೀರನ್ನ ಕಾಲ ಕಾಲಕ್ಕೆ ಬದಲಾಯಿಸಿ. ಅಷ್ಟೇ ಅಲ್ಲ, ಮನಿ ಪ್ಲಾಂಟ್ ಅನ್ನ ಎಂದಿಗೂ ಒಣಗೋದಕ್ಕೆ ಬಿಡಬೇಡಿ. ಇಲ್ಲ ಅಂತಂದ್ರೆ ಅದು ನಿಮ್ಮ ಸಮೃದ್ಧಿಗೆ ಅಡ್ಡಿಯಾಗಬಹುದು. ಕೆಲವು ಎಲೆಗಳು ಕೂಡ ಒಣಗಿದ್ರೆ ಅವುಗಳನ್ನ ತಕ್ಷಣ ತೆಗೆದುಹಾಕಬೇಕು. ಅಷ್ಟೇ ಅಲ್ಲ, ಮನಿ ಪ್ಲಾಂಟ್ನ ಬಳ್ಳಿ ನೆಲವನ್ನ ಸ್ಪರ್ಶಿಸದಂತೆ ನೋಡ್ಕೊಳ್ಳೋದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ ಅದು ಅಶುಭ ಸೂಚನೆಯಾಗಿದೆ. ಮನಿ ಪ್ಲಾಂಟ್ ಗಿಡ ಕೆಳಕ್ಕೆ ಬೆಳೆದಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೆಳಕ್ಕೆ ಸಾಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಮನಿ ಪ್ಲಾಂಟ್ ಗಿಡ ಮೇಲಕ್ಕೆ ಬೆಳೆಯುವಂತೆ ನೋಡ್ಕೊಳ್ಳಿ. ಇದಲ್ಲದೆ ಶುಕ್ರವಾರದ ದಿನ ಹಸಿ ಹಾಲನ್ನ ನೀರಲ್ಲಿ ಬೆರೆಸಿ ಮನಿ ಪ್ಲಾಂಟ್ ಸಸ್ಯಕ್ಕೆ ನೀಡೋದ್ರಿಂದ ಯಾರು ಇದನ್ನ ಮಾಡ್ತಾರೋ ಅವರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಹಾಗಾಗಿ ಶುಕ್ರವಾರ ಕಚ್ಚಾ ಹಾಲನ್ನ ನೀಡೋದನ್ನ ಮರಿಬೇಡಿ.
ಅನೇಕ ಬಾರಿ ಮನಿ ಪ್ಲಾಂಟ್ ನೆಟ್ಟ ನಂತರವೂ ವ್ಯಕ್ತಿಯ ಜೀವನದಲ್ಲಿ ಹಣದ ಧಾನ್ಯದ ವಿಷಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರಿಸಬೇಕಾಗಿ ಬರುತ್ತೆ. ನಿಮ್ಮ ಜೀವನದಲ್ಲೂ ಈ ರೀತಿ ಆಗ್ತಾನೆ ಇದ್ರೆ ನೀವು ಗುರುವಾರ ಮನಿ ಪ್ಲಾಂಟ್ ಗಿಡವನ್ನ ಹಾಕಿಟ್ಟ ಬಾಟಲ್ ಅಥವಾ ಪಾಟ್ ಮೇಲೆ ಹಳದಿ ಬಣ್ಣದ ದಾರ ಅಥವಾ ಕೆಂಪು ದಾರವನ್ನ 7 ಬಾರಿ ಸುತ್ತೋದನ್ನ ತುಂಬಾನೇ ಶುಭ ಎನ್ನಲಾಗುತ್ತೆ. ಅಷ್ಟೇ ಅಲ್ಲ, ಇದನ್ನ ಮಾಡೋದ್ರಿಂದ ಶುಕ್ರ ಗ್ರಹದ ಕೃಪೆಯು ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಅಷ್ಟೇ ಅಲ್ಲ, ಮತ್ತು ಕ್ರಮೇಣ ನಿಮ್ಮ ಆರ್ಥಿಕ ಸ್ಥಿತಿಯು ಹೆಚ್ಚಾಗುತ್ತೆ. ನಿಮ್ಮ ಕೈ ತುಂಬಾ ಜೇಬು ತುಂಬಾ ಹಣ ತುಂಬೋದು ಖಚಿತ. ಇದಿಷ್ಟೇ ಅಲ್ಲ, ಮನಿ ಪ್ಲಾಂಟ್ ಅನ್ನ ಗುರುವಾರ ಹಸಿರು ಬಾಟಲಿಯಲ್ಲಿ ನೆಟ್ಟು ಅದನ್ನ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಉತ್ತರ ದಿಕ್ಕಲ್ಲಿ ಇರಿಸಿ. ಪ್ರತಿ ಗುರುವಾರ ಅದರ ನೀರನ್ನ ಬದಲಾಯಿಸಿ ಅದಕ್ಕೆ ಅರಿಶಿನವನ್ನ ಸೇರಿಸಿ. ಈ ರೀತಿಯಾಗಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ನಿಮ್ಮ ಬಳಿ ಕೂಡ ಬರೋದಿಲ್ಲ. ಇದನ್ನ ಬೇಕಿದ್ರೆ ನಿಮ್ಮ ಮಕ್ಕಳ ಕೋಣೆಯಲ್ಲೂ ಕೂಡ ಇಡಬಹುದು. ಇದರಿಂದ ಮಕ್ಕಳಿಗೂ ಎಲ್ಲಾ ವಿಷಯಗಳಲ್ಲಿ ಲಾಭ ಉಂಟಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದ್ರಿಂದ ಸಕಾರಾತ್ಮಕ ಶಕ್ತಿಯನ್ನ ಈ ಗಿಡ ಮನೆಗೆ ಪೂರ್ತಿಯಾಗಿ ರವಾನಿಸುತ್ತೆ ಮತ್ತು ನಕಾರಾತ್ಮಕತೆಯನ್ನ ತೆಗೆದುಹಾಕುತ್ತೆ. ಇದಲ್ಲದೆ ಇದನ್ನ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯ ಸಂಕೇತ ಅಂತಾನು ಪರಿಗಣಿಸಲಾಗುತ್ತೆ. ಅದಕ್ಕಾಗಿ ಹೇಳೋದು ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿಡೋದ್ರಿಂದ ಹಣ ಹೆಚ್ಚಾಗುತ್ತೆ ಅಂತ. ಮತ್ತೊಂದು ವಿಷಯ ಗೊತ್ತಾ, ಮನಿ ಪ್ಲಾಂಟ್ ಅನ್ನ ಪೂಜಾ ಸ್ಥಳದಲ್ಲಿ ಇಡೋದು ಕೂಡ ಶುಭವಾಗಿದೆ. ಯಾಕಂತಂದ್ರೆ ಭಕ್ತಿ ಮತ್ತು ಸಮರ್ಪಣೆಯ ಭಾವದ ಮೂಲಕ ಮನಿ ಪ್ಲಾಂಟ್ನ ಶಕ್ತಿಯನ್ನ ಹೆಚ್ಚಿಸಬಹುದು. ಮನಿ ಪ್ಲಾಂಟ್ ಶುಕ್ರ ಗ್ರಹದ ಸಂಕೇತವಾಗಿದೆ. ಆದ್ದರಿಂದ ಅದನ್ನ ಶುಕ್ರವಾರ ನೀಡೋದು ಕೂಡ ಶುಭಕರವಾಗಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆದ್ರೆ ಶುಕ್ರವಾರ ಅದನ್ನ ಕತ್ತರಿಸಬಾರದು ಅನ್ನೋದು ಗೊತ್ತಾ? ಹೌದು, ವಾಸ್ತು ತಜ್ಞರ ಪ್ರಕಾರ ಶುಕ್ರವಾರದ ದಿನ ಮನಿ ಪ್ಲಾಂಟ್ ಅನ್ನ ಕತ್ತರಿಸೋದ್ರಿಂದ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ನಷ್ಟವಾಗಬಹುದು. ಹಾಗಾಗಿ ಶುಕ್ರವಾರದ ದಿನ ಆ ತಪ್ಪನ್ನ ಮಾಡಬೇಡಿ. ಇನ್ನು ನೀವು ನೆನಪಲ್ಲಿಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಮನಿ ಪ್ಲಾಂಟ್ ಗಿಡವನ್ನ ನೀರಲ್ಲಿ ಬೆಳೆಸೋದಾದ್ರೆ ಬಾಟಲಿಯಲ್ಲಿ ₹1 ಕಾಯಿನ್ ಅನ್ನ ಹಾಕೋದಕ್ಕೆ ಮರಿಬೇಡಿ. ಇದರಿಂದ ಮನಿ ಪ್ಲಾಂಟ್ನ ಶಕ್ತಿ ಹೆಚ್ಚುತ್ತೆ. ಅಷ್ಟೇ ಅಲ್ಲ, ಮನಿ ಪ್ಲಾಂಟ್ಗೆ ಅಪ್ಪಿತಪ್ಪಿಯೂ ಗಲೀಜು ನೀರನ್ನ ಹಾಕಲೇಬಾರದು. ಇದರಿಂದ ಮನೆಯ ಮೇಲೆ, ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆಯ ಶುದ್ಧವಾದ ನೀರನ್ನೇ ಮನಿ ಪ್ಲಾಂಟ್ ಗಿಡಕ್ಕೆ ಬಳಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.